ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು. ಅಲ್ಲಿಗೆ ಪೊಲೀಸ್ ಯಾರು ಬರುದಿಲ್ಲ, ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ, ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅಲ್ಲಿ ಬಟ್ಟೆ ತೆಗೆದು ಅದು ಯಾವ ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ನೀಲಿ ಬೀಳಿಕೆ ಅಂತ ಒಂದು ಇಬ್ರು ನಮ್ಮ ರೂಂಬೈನವರು ರಾತ್ರಿ ಆಗ ಹೂವಪ್ಪ ಇದ್ರು, ಸುಂದರೇಶನ್ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನಾಗಿ ಹೋದವರು ಇಬ್ರು ಸತ್ತು ನೀರಲ್ಲಿ ಅದನ್ನು ತೆಗೆದು ಬಂದು ಪಾಂಗಲಲ್ಲಿ ಮಸಾಲ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ನನ್ನ ಕೈಲೇ ತಿಳಿಸಿದ್ರು 7 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬಂದದ್ದು, ಅದನ್ನು ಇದು ಮಾಡಿ ಅವರ ಏನವನ್ನ ಅವರ ಲೋಕಲ್ಲೇ ಕಲಿಸಿಕೊಟ್ಟು ಅದು ಲೋಕಲ್ ಅಲ್ಲಿ ಮುಂಬೈಗಳು ಅದು ಅದೇ ಕತೆ. ಈಗ ಹೂವಪ್ಪ ಅಂತ ಇದ್ದಾರೆ, ಅದು ನಮ್ಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಇದ್ದವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥರಿಗೆ ಗೊತ್ತಿರಲೇ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ, ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರಬೇಕಲ್ಲ. ನಾವು ಅನ್ನೋದು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳಿಸೋದು ಅಂತೇಳಿ. ನಮ್ಮನ್ನು ಕಳಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತೇಳಿ ಕಳಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದ್ರು, ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾವಿಗೆ, ಅಕ್ಕನಿಗೆ ಅಷ್ಟು ಮಾಡಿ ರಥಯಾತ್ರೆ ಲಾರಿಯಲ್ಲಿ ಲೋಡ್ ತುಂಬಿಸಿ ಹೋಗುವ ತನಕ ನನ್ನ ಜೊತೆಗೆ ಅಲ್ಲಿ ರಾಜೇಶ್ವರಿ ನಿಂತಾರೆ. ಅವರು ಸೂಪರ್ವೈಸರ್ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್ವೈಸರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರು ಸೂಪರ್ವೈಸರ್ ಇರುವುದು ಸರ್ಕಾರದ ಇರ್ಬೇಕು, ಸರ್ಕಾರದ ಯಾವುದೂ ಇಲ್ಲ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ, ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು. ಅದೇ ಮೇಲೆ ಬರುವಾಗ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ, ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದಲ್ಲಿ ಅಮ್ಮ ಆಗಿ ಇದೆಲ್ಲ ಜಾಸ್ತಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ. ಏನಿಲ್ಲ, ಒಂದು ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿದ್ದಾರೆ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ, ಕಲ್ಲಲ್ಲಿ ಬೀರಿದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸೊರಿ ಆಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದು ಎಲ್ಲ ಅದ್ರ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ರೂಂಬೈನವರೆಲ್ಲ ಚೆಲ್ಲಬಲ್ಲಿಯಾಗಿ ಕಾಡಿಗೆ ಹೋಗಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಹೆಡ್ಡವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಬಳಕ್ಕೆ ಒಂದು ಮಣ್ಣು ದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲಂದ್ರೆ ನಾನು ಊತಾಕಿದ್ದೆ 75 ಏನಾದಷ್ಟು ಊತಾಕಿದ್ದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಅದನ್ನ ನಾನು ಅಲ್ಲಿ ಅದು ತಳ್ಳಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಏನವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊಟ ಹಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿಗೆ ಗೊತ್ತಾಗೋದು, ಎಲುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೋದು, ನಾವು ನಾಡ್ದು ನೂರು ಬರ್ತದೆ, ಈ ಕಡೆ ಗೊತ್ತಾಗೋದು. ಅಲ್ಲಿ ಅಷ್ಟು ಏನೋ ಗೊತ್ತಾಗ್ತದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಲ್ಮೆಟ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ ಇರೋ ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ, ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ. ನಾವು
ಅಲ್ಲ ಕಾಲೇಜ್ ಇದು ನೀವು ಎಣ್ಣೆ ಉಳ್ಳೋ ಜಾಗ ಇಲ್ಲಿ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ ಅದು. ಹೈಸ್ಕೂಲ್ ಇದೆ ಅವ್ರದ್ದು. ಆ ಶಾಲೆಯ ಹಿಂಬದಿಯಲ್ಲಿ ಈಗ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆಯ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಆ ಹುಡುಗರು ಎಸ್ಟಿಎಂ ಕಾಲೇಜ್ ಇಲ್ಲಿ ಓದ್ತಾ ಇದ್ರು. ಎಂತ ಏನಾಯ್ತು ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಎಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಎಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಎಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ. ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ನಮ್ಗೆ ಅಷ್ಟೇ ದಾವಣಿ. ಎಲ್ಲಿ ಹುಡುಗಿಯದು ಧರ್ಮಸ್ಥಳದವರು ಧರ್ಮಸ್ಥಳದ ಭಟ್ರು ಅದನ್ನು ಸೂಸೈಡ್ ಅಂತ ಹೇಳಿ ಮ್ಯಾಲ ಹಾಕಿದ್ರು. ಅವರು ಎಂತ ಮಾಡ್ಬೇಕು ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಬರ್ತದೆ. ನಾನು ತೆಗೆದುಕೊಟ್ಟು ಬಂದೆ ಹೆಣವನ್ನು. ಮತ್ತೆ ಆ ಬಾಬುಲ್ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ಕಾಣ್ತದೆ. ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿ, ಅಲ್ಲಿ ಒಂದು 3 ಬಂಡೆ ಆಗಿ ಇತ್ತು. ಆ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ ಒಂದು 7 ಈಗ ಸ್ಟೇಷನ್ ಇದೆ ಅದರ ಪಕ್ಕನ ಅಲ್ಲಿ ಇಲ್ಲ. ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುದಿದೆ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು. ರಸ್ತೆ ಬದಿಯಲ್ಲಿ ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಗುಂಡಿದೆ ಅಲ್ಲಿಗೆ ಅಲ್ಲಿ ಬಂಡೆಗಳು ಇದು ದೊಡ್ಡ ದೊಡ್ಡ ಬಂಡೆ ಒಟ್ಟಿಗೆನೆ ಗುಂಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದ್ದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ ಕೆಳಗೆ ನೇತ್ರಾವತಿ ಕೆಳಗಡೆ ಒಂದು ಸಂಘದ ಭಟ್ರ ಹೋಟ್ಲು. ಅಲ್ಲೊಂದು ಏನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು. ಪೆಟ್ಟಿಕೋಟೆ ಹಾಕಿದ್ರು. ಪೆಟ್ಟಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಸೌಜನ್ಯ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ. ಈ ಕಡೆ ಸಂಘ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ. ಹೌದು, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಹೆಣವನ್ನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಊಟಾಕಿದೆ. ಒಂದೇ ಜಾಗದಲ್ಲಿ ಉದ್ದಕ್ಕೆ ಆ ಸೈಡ್ ಅಲ್ಲಿ 9 ಹೆಣಗಳು. ಜಾಗ ಎಲ್ಲ ಗೊತ್ತಿದೆ ಈಗ ನಿಮ್ಗೆ, ಎಲ್ಲ ಗೊತ್ತಿದೆ. ನಾನೇ ಹೇಳುದು ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗಿದ್ದರೆ ಉಳಿಸಲ್ಲ. ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಗನ್ಮೇಲೆ ಕೊಡಿಸ್ತಾರೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರು. ಅವರು ಇನ್ನೂ ಬರುವುದಿಲ್ಲ, ಅವರು ಇನ್ನು ಅವ್ರ ಕತೆ ಮುಗೀತು. ಅಲ್ಲಿ ಒಂದು ಎಂತ ಅಂದ್ರೆ ಆ ಹೆಣಗಳನ್ನು ಮಣ್ಣು ಮಾಡ್ತೀವಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತಿ ಇವರು ತೆಗಿಬೇಕು. ಪಂಚನಾಮೆ ಆಗ್ಲೇಬೇಕು. ಹೆಣವನ್ನು ದೇವಸ್ಥಾನದವರು ತೆಗಿಲಿಕ್ಕೆ ಇಲ್ಲ. ನಾವು ಬಂದದ್ದು ದೇವಸ್ಥಾನ. ಪಂಚರ್ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ, 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಯಾಕೆ ಹೇಳುದು? ಪಂಚನಾಮೆ ಅಂದ್ರೆ ಏನು? ಶೋಧನೆ ಪಂಚರುಗಳು ಬೇಕಾದಕ್ಕೆ ಸಾಕ್ಷಿ. ಈಗ ಅದು 5 ಮಂದಿಯಲ್ಲಿ ಇಟ್ಟು ಇದನ್ನು ಇದು ಮಾಡೋದು ಏನಾಗಿದೆ ಪಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟಾ? ಸೌಜನ್ಯ ಸತ್ರು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ಟರಿಲ್ಲ, ಇದು ಇಲ್ಲ. ಇವಂದು 2-3 ವ್ಯಾನ್ ಬಂತು. ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದ್ರೆ ಇಳಿತು. ನಾವು ನೋಡು ಏನಪ್ಪ ಹೀಗೆ ಬಂತು. ಎಲ್ಲ ಕರ್ಕೊಂಡು ಬಂದ್ರು. ಎಲ್ಲ ಕರ್ಕೊಂಡು ಇನ್ನು ನೋಡ್ತಾರೆ 3 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ನೋಡಿ ಇವರು ಹೋಗುದಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ, ಅಲ್ಲಿ ಹೋಗ್ಲಿಲ್ಲ. ಎಣ ಹತ್ರಕ್ಕೆ ಹೋದದ್ದು ಯಾರು? ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು. ಇವ್ರು ಮಾತ್ರ ಅಲ್ಲಿ ಹೋಗುದು, ಧರ್ಮಸ್ಥಳ ಪೊಲೀಸ್ನವರು. ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು, ಸಾಕನಾಕ ಮಾಡಿದ್ರೆ ಎಂತ ಮಾಡಿದ್ರ
ಅಲ್ಲಿ ಇವ್ರು ಹೋಗ್ಲೇ ಇಲ್ಲ, ನಿಂತರು, ಅರ್ಧ ಗಂಟೆಗೆ ಬಂದ್ರು, ಕಾರ್ ಹೋದ್ರು, ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಸೌಜನ್ಯನ ತಾಯಿಯನ್ನು ತಗೊಂಡೋಗಿ ಬೆಣಕ ಆಸ್ಪತ್ರೆಯಲ್ಲಿ ನುಗ್ಗಿದ್ರು. ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್ ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು. ಇವರು ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿ ಜನಕದಲ್ಲಿ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಇರದ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿಯಾದ್ರು ಹೋಗಿ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ ಸವಗಾರದ ಸುತ್ತ, ಅಲ್ಲಿ ಸವಗಾರ ಗೊತ್ತಿಲ್ಲ, ಬೀಗ ಆಗಿದೆ, ಅಲ್ಲಿ ಇದ್ದಾರೆ, ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ಇರ್ತಿದ್ದಾರೆ 5 ಜನ ಎಲ್ಲ. ಓಕೆ, ಆಗ ನಾನು ಎಷ್ಟು ಜನಗಳನ್ನು ಹೋಗಿದ್ದನ್ನು ನೋಡಿದ್ದೀನಿ, ಬಂದದನ್ನು ನೋಡಿದ್ದೀನಿ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಆದ್ರೆ ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗೆ ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಮಾಧಾನಕ್ಕೆ ಹೋಗೋದಾಗೆ. ಅದರಲ್ಲಿ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಲ್ಲ. ಅದು ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದ್ರು, ನನ್ನನ್ನು ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅವ ಎದುರ್ತಾನೆ, ಅವನು ಬೇಜಾಗ್ತದೆ. ಅವ್ನಿಗೆ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ಬೇಕು. ರಾಜೇಂದ್ರ ದಾಸ್ ಅಂತ ಒಬ್ಬ ಇದ್ದಾರೆ, ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗಿದ್ದವರು. ಅವರು ನಮ್ಮನ್ನು ಒಂದು ಮಾತು ಹೇಳಿದ್ರು, ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು, ಅದೇ ಹೇಳ್ತಾನೆ. ಅದು ಹೇಳೋದ್ರಿಂದ ಮಾತು ಅಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಎನಿಸಿ ನೋಡೋದಂತ ಕಾಸು ಬೀಟ್ಕೆಸ್ ನಿಮ್ಮ ಕನಸಿನಲ್ಲಿ ನೋಡೋದಂತದ್ದು ನಾವು ಕೊಡ್ತೀವಿ. ನೀವು ಯಾವ ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು, ನಾವು ಏನು ಹೇಳಿ ಕೊಡ್ತೀವೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ ಅಂತ ಹೇಳ್ತೀವಿ, ಹೇಳ್ತೀರಾ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡ ಹೇಳ್ತಾರೆ ನನ್ನನ್ನು ಲಾಸ್ಟ್ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ, ನಮಗೆ ಮೇಲೆ ಕಾಮದವರಿದ್ದಾರೆ, ಇದ್ದವರಿದ್ದಾರೆ, ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ, ಸರಿ ಮಾಡ್ತೀರಾ ಇಲ್ವ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋರು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಇಲ್ಲ, ನೀವು ನಿಮ್ಗೆ ಎಂತ ಗೊತ್ತಿದ್ರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಈ ನೋಡಿರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗಳು ಯಾರೋ ಏನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್, ನಾನು ಬದುಕಬೇಕು ಆಚಾರದಲ್ಲಿ ಹಾಗೆ ಹೇಳಿದ್ದೆ. ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಕೂಡಿಸ್ಕೊಂಡು. ರವಿ ಪೂಜಾರಿ ಅಂತ ಹೋಗಿದ್ದಾರೆ, ರವಿ ಪೂಜಾರಿ ಅವರೊಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕಾರ್ಜುನ ಇರ್ತೀವಿ, ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಬಂದು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ, ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಅಂತ ಹೇಳ್ತಾರೆ. ಇವತ್ತಿನ ಇದರಲ್ಲಿ ಧರ್ಮಗೆಟ್ಟು ಒಬ್ಬರು ಘಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ ಅವನು. ಅದು ಸಪ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಆದ್ರೆ ಹಿಡಿದು ಕೊಟ್ಟದೇ ಇವರೇ. ಇವರಿಗೆ ಒಂದು ಮಲ್ಲಿಗೆ ಹ್ಯಾಬಿಟ್ ಏನಂದ್ರೆ, ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ಬೆಟ್ಟ ಅದೆಲ್ಲ ರತ್ನವೈದ್ಯರು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೊಳ್ಳೆ ಹುಡುಗಿಯರು ಒಂದಷ್ಟು ಮನೆ ಮಾತಾಡೋದು, ನಂಬರ್ ಕೊಡೋದು, ಅವ್ರಿಗೆ ಅದೊಂದು ಕಾಮನ್ ಅಲ್ಲಿ ಸೋಟಿ. ನಾನು ನೆನ್ಸೇನು ಹೊರಗೆ ಸಪರೇಟ್ ನಿಲ್ಲಿಸಿ ನಾನು ಅವರೊಟ್ಟಿಗೆ ಹೋಗುದು ಇರ್ತವ ಅಂತ ನಾನು ನೋಡುವುದು ಅದೇ. ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದದಲ್ಲಿ ಇರೋದು, ನಮಗೆ ಏನಿಲ್ಲ. ಇವರು ಎಂತ ಮಾಡೋದು, ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ನೋಡಿ, ಅದು ಗೆಸ್ಟ್ ಹೌಸ್, ಅದು ಓಡಿ ಹೆಂಚು ಓಡಿ ಆಗಿದ್ದ ಗೆಸ್ಟ್ ಹೌಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇರ್ತದೆ. ಮಧ್ಯಾಹ್ನ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಅವ್ರು ಮಲ್ಲಿಕಾರ್ಜುನ ಮತ್ತೆ ರಾಘವೇಂದ್ರ ಅಂತ ಹೋಗಿದ್ದಾರೆ ಸ್ಟುಡಿಯೋದವ. ಅವಾಗೆಲ್ಲ ಅಪ್ಪಣದಿಂದ ಬಜ್ಜಿ ಅಲ್ಲಿ ಎಲ್ಲ ಕಳಿಸಿದ್ರೆ ಅವ್ರೊಟ್ಟಿಗೆ ನಾನು ಕುತ್ಕೊಂಡು ತಿಂತೀವಿ. ಅವ್ರು ಕೊಡ್ತೀವಿ ಎಷ್ಟೋ ಸರಿ ಕುತ್ಕೊಂಡು ಮಧ್ಯಾಹ್ನ ಹೊತ್ತಿಗೆ ತಿಂತೀವಿ. ಆ ಕಾಂಪೌಂಡ್ ಹೊರಗೆ ಇರುತ್ತಲ್ಲ, ಈಚೆ ಸೈಡ್ ಕಾಂಪೌಂಡ್ ಬದಿಯಲ್ಲಿ ಬರಲಿಕ್ಕೆ ಒಂದು ಗೇಟ್ ಕಟ್ ಮಾಡಿದ್ದೀವಿ.
ಇವ್ರು ಈ ಕಡೆಗೆ ಮಾತ್ರ ಅಲ್ಲೇ ಹತ್ತಿಗೆ ಹೋಗುದು, ಗೆಸ್ಟ್ ಹೌಸ್ ಹೋಗ್ಬೋದು, ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ಸ್ಟೆಪ್ ಅಲ್ಲಿ. ಆ ತರ ಒಂದು ಜಾಗ ಇಟ್ಕೊಂಡಿದ್ದಾರೆ. ಅವರು ಏನೋ ಸೋಚಿಗೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಆ ದಾರಿಯಲ್ಲಿ ಹೋದ್ರೆ ಹೋಗ್ತದೆ ಅದು ಕಾಡಿಗೆ. ಇಲ್ಲ, ನಾವೀಗ ಕೆಳಗಿಂದ ತಾರ್ ರೋಡಲ್ಲಿ ಬರ್ತೀವಿ, ಮೇಲೆ ಹೋಗುವಾಗ ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ ನಮಗೆ. ಆ ಸೈಡ್ ಅಲ್ಲಿ ಬೇರೆ ಇದು ಕಂಬಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡ್ ಅಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಒಳಗೆ ಹೋಗ್ಬೋದು. ಅಲ್ಲಿ ಸ್ಟೆಪ್ ಹತ್ತಿರ ಬಾಹುಬಲಿ ಬೆಟ್ಟ ಎರಡು ಕಡೆ ಹಾಗೆ. ಈಗ ಮುಸುರಾಯಿಸೋದು ಹೀಗೆ ಇತ್ತು. ಈಗ ಸೌಜನ್ಯ ಕೆಲಸ ಕಚೇರಿ ಇಲ್ಲ, ಅದನ್ನ ಕಚೇರಿ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದ್ರೆ ಈ ರವಿರಾಜನ್ನು ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿತ್ತು. ಡ್ಯೂಟಿ ಇವರಿಗೆ ಶಿವಕುಮಾರ ಗುಡಿ ಇದ್ದು ಇದ್ದು. ಆದ್ರೆ ಗುಡಿ ಇದ್ದ. ಇವ್ರು ಮೈನ್ ಇವರು ಅವರಿದ್ರು. ಅವರ ಎಸ್ಕೇಪ್ ಅವರು ಯಾರು ಇದ್ದ ಕಾರಣ ಅವರೊಟ್ಟಿಗೆ ಹೋದ್ರು. ಅವರಲ್ಲಿ ಜೈನ್ ಆಗಲಿಲ್ಲ. ಇವರು ಸಂತೋಷನವ್ರನ್ನ ಹಿಡ್ಕೊಟ್ರು. ಇವರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಇಳ್ಕೊಂಡು ಬಂದದ್ದು ಇವರು, ಹಿಡ್ಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು. ಇವರನ್ನು ತಂದು ಒಪ್ಪಿಸಿದ್ರು. ಯಾಕಂದ್ರೆ ರೂಮ್ ಬೈನವರಿಗೆ ಅಲ್ಲಿ ಪವರ್, ಪೊಲೀಸ್ನವ್ರಿಗೆ ಇರ್ಬೋದು ಪವರ್ ರೂಮ್ ಬೈನವ್ರಿಗೆ. ಆದ್ರೆ ಇವರಿಬ್ರು ರೂಮ್ ಬೈ, ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಇದು ಕೊಟ್ಟಾಯ್ತು, ಅವನು ಕೇಸು ಮಾಡಿ ಆಯ್ತು, ವೈರಲ್ ಅಂತ ಕೊಂಡೋಗಿ ಇವನು ಅಂತ ಹೇಳಿ ಕೊಟ್ಟೋಗಿ ಆಯ್ತು. ಸ್ವಲ್ಪ ದಿನ ಆಯ್ತು, ದಿನ ಕಳೆದಾಗೆ ಇವನು ಸ್ವಲ್ಪ ಇದೆಲ್ಲ ಇರು ಕಪ್ಪಾಗಿದೆ ನಮ್ಮ ಹುಡುಗನ. ಅವನ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ. ಅದು ಸ್ವಲ್ಪ ಕಾಣದೇ ಹೋದ ಅವನು. ಇವನು ಸಪರೇಟ್ ಗೊತ್ತಾಯ್ತು. ನಾವೆಲ್ಲ ನಮಗೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಈ ಸ್ನಾನ ಮಾಡ್ತಾರಲ್ಲ, ಉಂಗುರ ಚಿನ್ನ ಏನಾದ್ರೂ ಇರ್ತದೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡು ನಾವೆಲ್ಲ ಖರ್ಚಿಗೆಲ್ಲ ಮಾಡಿಕೊಳ್ಳೋದು. ಮತ್ತೆ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ, ಅದನ್ನೆಲ್ಲ ನಾವು ಇಟ್ಟು ಎಲ್ಲ ಮಾಡ್ತೀವಿ. ಮುಂಬೈನ ನಾವೆಲ್ಲ ಖುಷಿ. ಅಲ್ಲಿ ಸಾಧಾರಣ ದುಡ್ಡು ಸಿಗ್ತದೆ. ಒಂದು ನೈಟಿಗೆ ಹೋದ್ರೆ 400, 500 ಈ ತರ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ. ಮನೆಯಲ್ಲಿ ಈಗ ನೀರೆಲ್ಲ ಸಿಕ್ಕೊಂಡು ನಮ್ದು ಇದೇ ಕೆಲಸ. ಈಗ ತಲೆ ಸುತ್ತಿ ಬಿಸಾಡ್ತಾರೆ ಕೆಲವರು. ಮತ್ತೆ ಕೆಲವರು ಈಗ ಮುಳುಗಿ ಎದ್ದಲ್ವಾಗ ಚಾಕಿನೆಲ್ಲ ಬಿದ್ದು ಹೋಗುತ್ತೆ, ಸೋಪ್ ಹಚ್ಚುವಾಗ ಉಂಗುರ ಬಿದ್ದು ಹೋಗುತ್ತೆ, ಏನೋ ಒಂದು ಕಳ್ಕೊಳ್ತಾರೆ. ಎಲ್ಲ ತೆಗೆದುಕೊಂಡು ಮುಂಬೈನವರೆಲ್ಲ ಅವ್ರವ್ರು ಇಟ್ಕೊಳ್ತಿದ್ರು. ಏನ್ ಮಾಡ್ತಿದ್ರು, ಚಂದ್ರಂಗ ಇರ್ತಿದ್ದ. ಏನು ಮಾತಾಡಿದ್ರು ಆಗ್ತಿದ್ದಾನೆ ಹುಡುಗ ಅಂತೇಳಿ ನಮ್ಮ ಎಲ್ಲರೂ ಮಾತಾಡ್ಕೊಳ್ಳಿ. ಅವನಿಗೆ ಆ ದಿವಸ ಈ ಹುಡುಗಿ ಕಿಡ್ನಾಪ್ ಇವಾಗ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ ರವಿ ಪೂಜಾರಿ. ಈಗ ಅವನ ಭಯಲ್ಲಿ ಬಂದು ನಮಗೆ ಗೊತ್ತು, ಆದ್ರೆ ನಮ್ಗೆ ಗೊತ್ತಿಲ್ಲ ವಿಷಯ ಅಂತ. ಕಿಡ್ನಾಪ್ ಆದಾಗ ಇನ್ವಾಲ್ವ್ ಆಗಿದ್ದಾನೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವನಿಗೆ ಏನಾದ್ರು ಊಟ ಏನಾದ್ರು ತರಿಸಿದ್ರು ಆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಇಲ್ಲ ಕೂಗಿದೆಲ್ಲ ಕೇಳಿ ಅವನು ಆಗಿರ್ಬೋದು. ಅವನ ಹೇಳುವ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ. ಆದ್ರೆ ಅವನ ವಯಸ್ಸು ಒಂದು 25 ವಯಸ್ಸು ಹೊರಗೆ ಇದೆ. ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ, ಕಮ್ಮಿ ವಯಸ್ಸು. ಆದ್ರೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸ್ ಸಾಲ ಕೊಡೋದು ಸಿಬ್ಬಂದಿಗಳಲ್ಲಿ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗಳು ದುಡ್ಡು ಕೊಟ್ಟಿದ್ದಾರೆ 25 ಸಾವಿರ. ಈಗ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಎಲ್ಲೂ ಹೊರಗೆ ಬಾಯಿ ಬಿಡಬೇಡ ಅಂತ ಕೊಟ್ಟಿದ್ದಾರೆ. ಈ ದುಡ್ಡನ್ನು ತಂದವೇನೋ ಮಾಡಿದ ಇವನೇ ಸಣ್ಣ ನೆಲ ಮತ್ತು ಅದು ಭಯ ಬೇರೆ ಬಂದಿದೆ. ಈಗಲೂ ಈ ಕೇಸಿನ ಭಯ ಒಂದು ಕಡೆ ಏನ್ ಮಾಡೋದು ಗೊತ್ತಿಲ್ಲ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ಬಾಕಿ ದುಡ್ಡನ್ನು ಖರ್ಚು ಮಾಡೋದು, ಕುಡಿಯೋದು, ಕುಡಿತಿದ್ದ. ಅಲ್ಲಿ ರೇವತಿ ಇದ್ದ ಒಂದು ಎಸ್ಕಾರ್ಪಿ ಅಂಗಡಿ ಇಟ್ಟಿದ್ದು, ಲೇಡಿ ರೇವತಿ. ಆ ಹಿಂಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮನೆ ಆ ಹಿಂಸಿನ ಹತ್ರ ಹೇಳ್ಕೊಟ್ಟಿದ್ದ. ಹೇಳ್ಕೊಂಡು ನೋಡುವಾಗ ಒಂದು ದಿವಸ ಮತ್ತು ಸ್ವಲ್ಪ ಜಾಸ್ತಿ ಕೂಡಿದ್ದ. ಅವಾಗ ನಾವು ಮಾತಾಡುವಾಗ ಹೋಗ ನೀ ಎಂತ ಬರುತ್ತಾ ಹೋಗ ಅಂತ ಹೇಳಿ ನನ್ನ ಹೇಳಿದ. ಎಂತದ್ದು ಮಾಡಿ ನೀನೇನು ಬಾರಿ ಗೊತ್ತು, ನೀನೆಂತ ಆಗಬಹುದು, ನಿಮ್ ಸೌಜನ್ಯ ಗೊತ್ತು ನಿಮಗೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ನಿನ್ಗೆ ಬಾರಿ ಗೊತ್ತಾ, ನೀನು ಹೇಳ್ಕೊಳ್ವ ಅಂತ ಹೇಳಿ. ನಾನು ಹೇಳುದಿಲ್ಲ, ಹೇಳು ಮಾರ ಅವರಲ್ಲಿ ಹೇಳು ಮಾರ, ನಾನು ಯಾರು ಹೇಳುದು ಅಷ್ಟು ಹೇಳುವಾಗ ಹೇಳ್ತಾನೆ, ಸಣ್ಣದನಿಗಳು ಮಾರ ಕೊಂದದ್ದು ನಿಮ್ಗೆ ಗೊತ್ತಿಲ್ಲ, ಬೇರೆ ವಿಷಯ ಹೋಗ್ ಮಾರ ಅಂತೇಳಿ ಹೋದ. ನಾನು ಬಿಟ್ಟು ಆಚೆ ಹೋದ ಹಾಕೊಂಡು ಮಗ ಅಂತ ಹೇಳಿದೆ.
ಸಣ್ಣ ನೀನು ಮಗ ಅಂತ ಅವ್ರು ಹೇಳ್ದ ನನ್ನ ಹತ್ರ ಬಾಯಿ ಮುಂಚೆ ಬಿಟ್ಟು ಹೇಳಿದ್ವಿ. ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ. ಹೇಳ್ದಾದ್ರೆ ನನಗೆ ಭಯ ಆಗೋಯ್ತು. ಆದ್ರೆ ಇವ್ ಮುಂಚೆ ಇವ್ರು ಮಂದಿ ಯಾರು ನಂಬೋದು, ಇವ್ ಹೇಳ್ದ ಯಾರು ನಂಬೋದು, ಸಣ್ಣ ಇವ್ರ ಮಗ ಹೀಗೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ನಂಬಿಕೆ ಸಾಧ್ಯ. ಆ ತರ ನನ್ನ ಮನಸ್ಸಲ್ಲಿ ಆಯ್ತು. ಆದ ನಂತರ ಅವ ಯಾವಾಗಲೂ ಇದ್ದ. ಅವತ್ತು ಸಾಯಂಕಾಲ 3:30 ಗಂಟೆ ಆಯ್ತು. ಅವ್ರು ಬಂದ್ರು, ಬಾಲಕೃಷ್ಣ ಅವರು ಮ್ಯಾನೇಜರ್, ರಾಜೇಶ್ ಮ್ಯಾನೇಜರ್ ಇಬ್ಬರು ಬಂದ್ರು. ಅಲ್ಲ ನೀವು ಇಬ್ಬರು ಬಂದು ಇವನನ್ನು ಜೋರು ಮಾಡಿದ್ರು. ರವಿ ಪೂಜಾರಿ ಬಾಲಕೃಷ್ಣ ಮ್ಯಾನೇಜರ್ ಸತ್ತೋದ್ರ ಅಂತ ಈಗ ಅವ್ರು ಸತ್ತೋದ್ರ ಅಂತ ಇಲ್ಲ ಬೀರಿನಲ್ಲಿ ಊಟ ಮಾಡಿ ಬಂದವರು ಎಲ್ಲಿ ಆ ಕಡೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಊಟ ಮಾಡಿ ಬಂದಿದ್ದಾರೆ. ಹಾ. ಊಟ ಮಾಡಿ ಬಂದವರು ಆಫೀಸಲ್ಲಿ ಬಂದು ಸತ್ತೋದ್ರು ಅಂತ ಹೇಳಿದ್ರು. ಯಾವಾಗ ಇದು? ಇದು ಈಗ ಸದ್ಯದಲ್ಲೇ ಆಗಿದೆ, 2 ವರ್ಷ. ಬಾಲಕೃಷ್ಣ ಹಾ, ಬಾಲಕೃಷ್ಣ ಅವರು ಏನು ಕ್ಯಾಸ್ಟ್ ಗೊತ್ತಿಲ್ಲ, ಪೂಜಾರಿಗೆ ಗೊತ್ತಿಲ್ಲ. ನಾಯ್ಕ, ಬಾಲಕೃಷ್ಣ ನಾಯ್ಕ, ಬಾಲಕೃಷ್ಣ ಮ್ಯಾನೇಜರ್ ಇದರ ಇಂಕ್ವೈರಿ ಮ್ಯಾನೇಜರ್. ಇವರಿಗೆಲ್ಲ ಸೌಜನ್ಯ ಸತ್ತ ಮೇಲೆ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದೆ ಎಲ್ರಿಗೂ. ಎಲ್ಲರಿಗೂ. ಬಾಲಕೃಷ್ಣ, ರಾಜೇಶ್ ಇವರಿಗೆಲ್ಲ ಒಂದು ಮ್ಯಾನೇಜರ್ ಪೋಸ್ಟ್ ಅವ್ರ ಮತ್ತೆ ಸಿಕ್ಕಿದ್ದು ಒಮ್ಮೆಲೆ ಲೈನಲ್ಲಿ ಸಿಕ್ಕಿದ್ರು. ಅವರು ಸ್ವಲ್ಪ ಹೋಗಿಲ್ಲ. ಅವರು ಬಾಲಕೃಷ್ಣ ಮತ್ತು ರಾಜೇಶ್ ಇಬ್ಬರು ಬಂದು ನಿಂತದ, ನೀನೇನ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದಿವಸ ಆಯ್ತು, ನೀನ್ಯಾಕೆ ಡ್ಯೂಟಿಗೆ ಹೋಗೋದಿಲ್ಲ ಬಾಬು ಗಂಟೆಗೆ, ನೀನೇನಾಗಿದೆ ಬೈಯೋದಿಲ್ಲ, ಹೋಗ್ಲಿಲ್ಲ ಆಗಲಿಲ್ಲ ಅಂತ ಎಲ್ಲ ಬೈದಿದ್ದಾರೆ. ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ. ಮತ್ತೆ ನನ್ನ ಹೆಂಡತಿ ಹತ್ರದಲ್ಲಿ ನಿಂತು ಕೇಳಿದ್ದಾರೆ. ಹೇಳುವಾಗ ಈ ತರ ಹೇಳ್ತಾ ಇದ್ದಾರೆ ಅಂತೇಳಿ ಅವರು ತಿಳ್ಕೊಂಡಿದ್ದ ದೂರ ಹೋದ್ರು. ಮತ್ತೆ ಇವರು ನೋಡಿದ್ರು, ಇವರು ಹೆಂಗಸರು ನೋಡಿದ್ದಾರೆ ಅಂತ ಹೇಳಿ ಮತ್ತೆ ಬಾಲಕೃಷ್ಣ ಬಂದಿರ್ತಾರೆ. ನೋಡ ಇವ್ರಿಗೆ ಬೆಟ್ಟಗೆ ಡ್ಯೂಟಿಗೆ ಹೋಗು ಅಂತ ಹೇಳಿದ್ರೆ ದೆವ್ವ ಹಿಡಿದಾಗೆ ಆಗಿದೆ, ನಮ್ಗೆ ಭಯ ಬಂದಿಲ್ಲ ಅಂತ ಹೇಳಿ ಹಾಗೆ ಅನ್ಕೊಂಡು ಹೊಂಟೋದು. ಆದ್ರೆ ಆ ವಾರ ಪೂರ ಒಂದು 15 ದಿವಸ ಅವನು ಮನಸ್ಸೇ ಇಲ್ಲ ಅಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ. ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರಾವತಿಯಲ್ಲಿ. ನಾನಲ್ಲಿ ಹೋಗೋದಿಲ್ಲ, ಬೆಟ್ಟಕ್ಕೆ ಹೋಗುದಿಲ್ಲ, ನಾನು ಇಲ್ಲೇ ಮಾಡ್ತೀನಿ. ಲಾಸ್ಟ್ ಇವನನ್ನು ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಮನಸ್ಸಾಯ್ತೋ ಏನೋ, ಅದು ಅವನ ಇದು ನಮಗೆ ಗೊತ್ತಿಲ್ಲ. ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿ ಅವರ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಗೊತ್ತಾಗ ಏನಾದ್ರು ಶಾದಿ ಕೊಟ್ಬಿಡ್ತಾರ ಅಂತ ಅವನಿಗೆ ಒಂದು ಭಯ ಬಂದಿದೆ. ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ. ಮತ್ತೆ ಪ್ರಶಾಂತ ಇದ್ದಾನೆ, ಪ್ರಶಾಂತ ಸೂಪರ್ವೈಸರ್ ಯಾರು ನೇತ್ರಾವತಿ ಸೂಪರ್ವೈಸರ್, ಪ್ರಶಾಂತ್ ಅಂತ ಅಲ್ಲಿಗೆ ಒಂದು ಸೂಪರ್ವೈಸರ್ ರೂಮ್ ಅವನು ಇಲ್ಲಿ ಈ ಕಡೆ ಉಜಿರೆ ಕಡೆ ಅವನು ಅಂತ ನಾನು ಬೆಳಗಾಲ ಏನಾಗಬೇಕು ಅವನು ಉಜಿರೆ ಕಡೆ ಅವನು ಪೂಜಾರಿ ಅಂತ ಪ್ರಶಾಂತ ಅಂತ ಹುಡುಗ, ಹಿಂದೂ ಹುಡುಗ ಪ್ರಶಾಂತ್ ಅಂತ ಅವ ಇದ್ದಾನೆ. ಅವ ನಮ್ಮ ಇದರಲ್ಲಿ ಬೈತಾನೆ, ನೀನೇನೋ ವಿಚಾರಕ್ಕೆ ಹೋಗ್ಬೇಡ ಅಂತ, ನೀನು ಅಲ್ಲಿಗೆ ಹೋಗ್ತೀಯಾ, ಅಲ್ಲೇ ನೀವು ಹೋಗಿ ತಿನ್ನೋದು, ಇಲ್ಲೇ ಅಡುಗೆ ಮಾಡಿ ಇಟ್ಟದ್ದು ಯಾರು ನಿಮಗೆ, ನೀನು ಇಲ್ಲಿ ತಿನ್ಬೇಕಲ್ಲ, ನೀನ್ ನಾಳೆಯಿಂದ ಅಲ್ಲಿಗೆ ಊಟ ಹೋದ್ರೆ ನೋಡಿ ಹಾಗೆ ಅಂತೇಳಿ ಜೋರ್ ಮಾಡಿ ಇವ್ರದೇ ಯಾರು ಹೋದ್ರೆ ಒಂದು 2 ಬನ್ಸ್ ತಿಂದು ತಿಂದು ಬರ್ತಾನೆ. ಮತ್ತೆ ಆ ದಿವಸ ಹಾಗೇನೆ ತಿಂದ್ಬಿಟ್ಟು ಬನ್ಸ್ ತಿಂದು ಬಂದಿದ್ದಾನೆ. ಬಂದು ಒಂದು 7:30 ಅಷ್ಟೇ, ಆ ರೇಂಜ್ ಆಗಿದೆ ಅಷ್ಟೇ. ಅಷ್ಟು ಪಕ್ಕ ಅವನು ಪಕ್ಕ ಬಿಟ್ಟಿದ್ದಾರೆ. ಅವರು ಒಳಗಿಂದ ಒಬ್ರು ಇದ್ದಾರೆ ಕನ್ನಡಿಯರು, ಹೆಸರು ಹೇಳಿಕೆ ಸಹ ಆಗ್ತದೆ. ರಾಧಾಕೃಷ್ಣ ಅಂತ ಹೋಗಿರ್ತಾರೆ, ಅವರು ಗೌರ ಏನಂತ ಗೊತ್ತಿಲ್ಲ, ರಾಧಾಕೃಷ್ಣ ಮಾಮೂಲ ಇದೆಲ್ಲ ಕನ್ನಡಿ ಹತ್ರ, ಅದು ಯೋಗೇಶ್ವರ ಮ್ಯಾನೇಜರ್ ಇದ್ದಾರೆ ಇನ್ನೊಂದು, ಅವರ ಇದರಲ್ಲಿ ಕೆಳಗಿದ್ದು ಕರೆದು ಹೋಗ್ತಾರೆ. ಅವ್ರ ಮನೆ ಆ ಕಡೆ ಇದೆ, ಆ ಹುಡುಗನ ಮನೆಯೂ ಆ ಕಡೆ ರವಿ ಪೂಜಾರಿ ಮನೆ. ಈ ರಾಧಾಕೃಷ್ಣನ್ ಅವರು ಮತ್ತೊಬ್ಬ ಯೋಗೇಶ್ ಅಂತ ಒಬ್ಬ ಇದ್ದ ಅಲ್ಲಿ ಮುಂಬೈ, ಯಾರು ಯೋಗೇಶ್ ಯೋಗೇಶ್ ಮುಂಬೈ